2 ದಿನದಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ನಮಗೆ ಕೂಲಿ ಕೊಡುವಂತೆ ಜನರಿಗೆ ಮನವಿಯನ್ನು ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಕೆಲಸ ಮಾಡಿದ್ದೀವಿ ಅಥವಾ ಮಾಡ್ತಾ ಇದ್ದೀವಿ, ನೀವು ನಮಗೆ ಕೂಲಿ ರೂಪದಲ್ಲಿ ಮತವನ್ನು ನೀಡಿ ಅಂತ ಚಿಕ್ಕೋಡಿಯ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮನವಿಯನ್ನು ಮಾಡಿದರು. ಸೊ ಇನ್ನು 2 ದಿನದಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ರಿಲೀಸ್ ಮಾಡ್ತೀವಿ. ಇದರ ಜೊತೆಗೆ ನಮಗೆ ಕೂಲಿ ಕೊಡುವಂತೆ ಜನರಿಗೆ ಮನವಿಯನ್ನು ಮಾಡಿದರು. ಸೊ ಇವತ್ತು ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿಗಳ ಆಯ್ಕೆಯ ವಿಚಾರವಾಗಿ ಕೂಡ ಮಾತನಾಡಿದರು. ಸೊ ನಾವು ಕೆಲಸ ಮಾಡಲಾಗಿದೆ, ನೀವು ನಮಗೆ ಕೂಲಿ ರೂಪದಲ್ಲಿ ಮತವನ್ನು ನೀಡಿ, ಜಿಲ್ಲೆಯ 2 ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತೇಳಿ ಕರೆ ಕೊಟ್ಟರು. ಶಕ್ತಿ ಯೋಜನೆಯಿಂದ ದೇವಸ್ಥಾನಕ್ಕೆ ಜನರು ಹೆಚ್ಚು ಭೇಟಿಯನ್ನು ನೀಡ್ತಿದ್ದಾರೆ. ಎಲ್ಲ ಸಮುದಾಯಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಲಕ್ಷ್ಮಣ ಸವದಿ ಒಳ್ಳೆಯ ರಾಜಕಾರಣಿ, ಅವರಿಗೆ ಮುಂದಿನ ದಿನದಲ್ಲಿ ಭವಿಷ್ಯ ಇದೆ ಅಂತ ಈ ರೀತಿಯಾಗಿ ಭರವಸೆಯನ್ನು ಕೊಟ್ಟರು. ಜೊತೆಗೆ ಇನ್ನು 2 ದಿನದಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಶಂಕುಸ್ಥಾಪನೆ ಮಾಡಿದರು. ನೋಡಿ, 1487 ಕೋಟಿ ರೂಪಾಯಿಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಮುಂದಿನ 2 ವರ್ಷಗಳಲ್ಲಿ ಕಾಮಗಾರಿ ಮುಗಿಸುವಂತೆ ಕಾಲಾವಧಿ ಕೂಡ ನೀಡಲಾಯಿತು. ಕೊಟ್ಟಲಗಿ ಗ್ರಾಮದ ಸಭೆಯಲ್ಲಿ ಇವತ್ತು ಲಕ್ಷ್ಮಣ ಸವದಿಯವರು ಕೂಡ ಮಾತನಾಡಿದರು. ನುಡಿದಂತೆ ನಡೆಯುವಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದರು. ನುಡಿದಂತೆ ನಡೆಯುವಂತಹ ಸರ್ಕಾರ, ಜೊತೆಗೆ ನುಡಿದಂತೆ ನಡೆ ಎನ್ನುವ ಬಸವಣ್ಣನವರ ವಚನದಂತೆ ಸಿಎಂ ಸಿದ್ದರಾಮಯ್ಯನವರು ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರುವ ಸಂದರ್ಭದಲ್ಲಿ ನಿಮ್ಮ ಬೇಡಿಕೆ ಏನು ಅಂತ ಕಾಂಗ್ರೆಸ್ ನಾಯಕರು ನನಗೆ ಕೇಳಿದರು. ಆವಾಗ ನಾನು ಅಥಣಿ ಪೂರ್ವ ಭಾಗದ ಜನರಿಗೆ ಏತ ನೀರಾವರಿ ಯೋಜನೆ ನೀಡಬೇಕು ಅಂತ ಕೇಳಿದೆ. ಆಗ ಸಿಎಂ ನಿಮ್ಮ ಆಸೆಗೆ, ನಿಮ್ಮ ಜನರ ಆಸೆಗೆ ನಾವು ಸ್ಪಂದಿಸ್ತೇವೆ ಅಂತ ಹೇಳಿದರು. ಸಿಎಂ ಹಾಗೂ ಡಿಸಿಎಂ ನೀಡಿದ ಭರವಸೆಯನ್ನು ಈಡೇರಿಸಿದ್ದಾರೆ ಅಂತ ಹಾಡಿ ಹೊಗಳಿದರು. ತಾಲೂಕಿನ ಕೊಟ್ಟಲಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಇದು ಬಹಳ ದಿನಗಳಿಂದ ನೆನಗುದಿಗೆ ಬಿದ್ದಿದ್ದಂಥ ಒಂದು ಯೋಜನೆ. ಈ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ನಮ್ಮ ಮಾಜಿ ಸಚಿವರು ಲಕ್ಷ್ಮಣ ಸವದಿಯವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕಾಂಗ್ರೆಸ್ ಪಕ್ಷವನ್ನು ಅವರು ಸೇರ್ಕೊಳ್ಳುವಾಗ ನನಗೆ ಮಂತ್ರಿ ಬೇಡ, ಈ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಡಿ, ಇದರಿಂದ ಒಣಭೂಮಿ ಇರ್ತಕ್ಕಂಥ ನಮ್ಮ ರೈತರಿಗೆ, ಒಣಭೂಮಿನಲ್ಲಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ. ಅವರಿಗೆ ನೀರಾವರಿ ಆದರೆ ನನಗೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥ ವಿಚಾರ ಬೇರೆ ಇಲ್ಲ ಅಂತ ಹೇಳಿ ಅವರು ಮಂತ್ರಿ ಕೇಳಲಿಲ್ಲ, ಈ ನೀರಾವರಿ ಯೋಜನೆ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಈ ಯೋಜನೆಗೆ ಎಷ್ಟು ಹಣ ಖರ್ಚಾಗ್ತದೆ ಅಂತ ಕೇಳಿದ್ರೆ ಸುಮಾರು 1,500 ಕೋಟಿ ರೂಪಾಯಿ ಖರ್ಚಾಗ್ತದೆ. ಈ ಯೋಜನೆಗೆ 1,500 ಕೋಟಿ 2 ಹಂತದಲ್ಲಿ ಮಾಡಬೇಕು. ಮೊದಲನೇ ಹಂತದಲ್ಲಿ ಸುಮಾರು 800 ಕೋಟಿ, ಎರಡನೇ ಹಂತದಲ್ಲಿ 500 ಕೋಟಿ, ಒಟ್ಟು 1,500 ಕೋಟಿ. ಇದು ಮುಗಿಯೋವರೆಗೆ ಇನ್ನೂ ಜಾಸ್ತಿ ಆದರೂ ಆಗ್ಬೋದು. ಈಗ ಅಂದಾಜು ಮಾಡಿರ್ತಕ್ಕಂಥದ್ದು ಈ ಯೋಜನೆಗೆ 1,486 ಕೋಟಿ. 1,486 ಕೋಟಿ. ಇಷ್ಟು ದೊಡ್ಡ ಯೋಜನೆಯನ್ನ ಇವತ್ತು ನಾವು ಮಂಜೂರಾತಿಯನ್ನ ಕೊಟ್ಟಿದ್ದೇವೆ.
1600, 500, 600 ಕೋಟಿ ರೂಪಾಯಿ ಯೋಜನೆ. ಈ ಬಹುಶಃ ನಾನೆಲ್ಲ ಲೆಕ್ಕ ಹಾಕಿದೆ, 16,000 ಕೋಟಿ ರೂಪಾಯಿ ನಮ್ಮ ಇಲಾಖೆಯ ಬಜೆಟ್. ಈಗಾಗಲೇ ಟೆಂಡರ್ ಅಪ್ರೂವಲ್ ಈ ಭಾಗದಲ್ಲೇ ಕೇನಲ್ಲಿ 3,786 ಕೋಟಿ ರೂಪಾಯಿ ಆಗಿದೆ. ಇನ್ನು ಮಿಕ್ಕಿದ್ದು ಟೆಂಡರ್ ಕರಿಬೇಕಾಗಿದ್ದು ಟೆಂಡರ್ ಫೇಸ್ನಲ್ಲಿ ಈ ಕೇನಲ್ಲಿ ಇನ್ನು 3,838 ಕೋಟಿ ಆಗಬೇಕು. ಒಟ್ಟು 7,600 ಕೋಟಿ. ನಾವು ಹೋದ್ಸತಿ ಬಂದಾಗ ನನಗೆ ಭಾಳ ಸಂತೋಷ ಆಯಿತು. ಹೋಗಿ ನನ್ನ ತಮ್ಮನ ಹತ್ರ DK ಸುರೇಶ್ ಹತ್ರ ಮಾತಾಡಿದೆ. ನೀವು ಇಲ್ಲಿ ಕಟ್ಟಿರೋಂಥ ಏನು ದನಿನ್ ಹಾಸ್ಪಿಟ್ಲ್ ಯೂನಿವರ್ಸಿಟಿ ಇದೆಯಲ್ಲ, ವೆಟರ್ನರಿ ಹಾಸ್ಪಿಟ್ಲು, ಇದನ್ನು ನಾವು ಕೂಡ ಕಣ್ಣು ಹಾಕಬೇಕು ಅಂಥೇಳಿ ಭಾಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ಸೌದಿಯವರು ಇದನ್ನು ಮಾಡಿದ್ದಾರೆ ಅಂಥೇಳಿ ನಾನು ನಮ್ಮ ಪಶುಸಂಗೋಪನಾ ಇಲಾಖೆಯ ವೆಂಕಟೇಶ್ ಅವ್ರನ್ನ ಕರೆಸಿ ನಾವೆಲ್ಲ ಕೂತ್ಕೊಂಡು ಎಷ್ಟಾಗ್ಬೋದು, ಏನು ಮಾಡ್ಬೋದು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವು. ಈಗ ನಾವು ಲೆಕ್ಕ ಹಾಕಿ ಈಗ ಅರ್ಜಿ ಹಾಕ್ತದ್ದು ನೋಡಿದ್ರೆ, ಈಗ ಇದೆಲ್ಲ ಆಯಿತು, ಈ ನೀರಾವರಿ ಯೋಜನೆ ಆಯಿತು, ಹಿಂದೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಆಯಿತು, ಈಗ 1,500 ಕೋಟಿ ಬಂತು. ಈಗ ಇದನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೇರೆ ಕೇಳ್ತಾ ಇದ್ದಾರೆ. ನನಗೊಂದು ಭಯ ಆಗೋಯ್ತು. ಖಜಾನೆನೂ ಇಲ್ಲಿಗೆ ಇಟ್ಬಿಡಿ ಅಂತ ಕೇಳಲಿಲ್ಲ ಲಕ್ಷ್ಮಣ್ ಸವದಿಯವರು. ಬೆಂಗಳೂರು ಖಜಾನೆನ ತೆಗೆದುಕೊಂಡು ಬಂದು ಇಲ್ಲಿಗೆ ನಮಗೆ ಬೆಳಗಾಂ ವಿಧಾನಸೌಧಕ್ಕೆ ಮಡಗ್ಬಿಡಿ ಅಂತ ಕೇಳಲಿಲ್ಲ. ಸಾಧ್ಯ ಅದೊಂದು ಕೇಳಲಿಲ್ಲ. ನಿಮ್ಗೆ ಭಾಳ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇರಲಿ ತಮ್ಮ, ತಪ್ಪೇನಿಲ್ಲ. ಯಾಕೆಂದರೆ ನಿಮ್ಮ ಋಣ ತೀರಿಸ್ಬೇಕಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ ಸಂಸ್ಕೃತದಲ್ಲಿ. ಭೀಷ್ಮ ಧರ್ಮರಾಯನು ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃದೇವಶ್ಯ ಪರಿದೈತ್ಯಭ್ಯಂ ತೇಭ್ಯಶ್ಚ ಧರ್ಮತ ಅಂದರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟತಾನಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಮತ್ತೊಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.